ಗ್ಯಾಸ್ ಲಾರಿ ಒಂದು ಆಕ್ಸಿಡೆಂಟ್ ಆಗಿತ್ತು, ಸತ್ಯವಾದ್ರು ಅವರು. ಯಾರು ಹೊಣೆ? ಈ ಟ್ಯಾಕ್ಸ್ ಕಟ್ಟಿಲ್ಲ, ಅವನು ಲೈಫ್ ಟ್ಯಾಕ್ಸ್ ಕಟ್ಟಿ ಓಡಾಡ್ತಾ ಇದ್ದಾನೆ. ಗುಂಡಿ ಮುಸ್ತಾ ಇದ್ರೆ ಯಾರನ್ನ ಕೇಳ್ಬೇಕು ನಾವು? ಪ್ರತಿನಿತ್ಯ ಬಂದು ಇಲ್ಲಿ ಈಗ ಡ್ಯಾಮ್ ತುಂಬಿದೆ, ಈಗೆಲ್ಲ ಕೃಷಿ ಚಟುವಟಿಕೆ ಬರದಿಂದ ನಡೀತಾ ಐತೆ. ನಾವು ಭದ್ರಾ ಡ್ಯಾಮಿಗೆ ಬಾಗಿನ ಅರ್ಪಿಸಕ್ಕೆ ಹೋಗಿದ್ವಿ. ಈ ಗುಂಡಿಗಳನ್ನು ನೋಡ್ಲಾರ್ದೆ ನಾವು ನಮ್ಮ ಕೆಲಸ ಬಿಟ್ಟು ನಿಮ್ಮ ಹತ್ರ ಮಾತಾಡ್ತೀವಿ. ನಮಗೆ ಪೇಮೆಂಟ್ ಬರುತ್ತೆ ಸರ್ಕಾರದಿಂದ, ನಮಗೆ ಕೊಡ್ತಾರ? ನಿಮಗೆ ಕೊಡ್ತಾರೆ ಸ್ವಾಮಿ, ನೀವು ಮಾಡಬೇಕು. ನೀವು ಟೆಂಡರ್ ಹಾಕಿಲ್ಲ, ಪ್ರೊಸೀಡಿಂಗ್ಸ್ ಆಗಿಲ್ಲ, ಅದು ಬಂದಿಲ್ಲ ಇದು ಬಂದಿಲ್ಲ ಅಂದ್ರೆ ಯಾರಿಗೆ ಕೇಳಬೇಕು? ಯಾರು ಮಾತಾಡಬೇಕು? ಈ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಬಿಟ್ಟು ಜಿಲ್ಲೆಯನ್ನು ನಗರವನ್ನು ಬಿಟ್ಟು ಬೇರೆ ತಾಲೂಕಿಗೆ ಒಂದಿನೂ ಬರಲ್ಲ. ಇನ್ನು ಉಳಿದಂತೆ ಬೇರೆ ತಾಲೂಕು ಐಆರ್ ಆಫೀಸರ್ ಯಾರೂ ಬರಲ್ಲ. ಅಲ್ಲಿ ಬೆಂಗಳೂರಾಗಿರ್ತಕ್ಕಂಥ ಏನು ಕಮಿಷನರು ಆಯುಕ್ತರು ಅವರಂತೂ ಬೆಂಗಳೂರು ಬಿಟ್ಟು ಬರೋದೇ ಅಲ್ಲ. ಏನು ಇವರೆಲ್ಲ ಏನು ಮ್ಯಾಗಳಿಂದ ತಪ್ಪಕ್ಕೆ ಬಂದಾರ? IPS IAS ಅಂದ್ರೆ ನಾನು ಕೂಡ MSc ಗ್ರಾಜ್ಯುಯೇಟ್ ಮಾಡಿದ್ದೀನಿ, ಬಟ್ ಆದ್ರೆ ನಾವು ರೈತರಾಗಿದ್ದೀವಿ. ಇವ್ರು ಏನು ಓದಿಗುಟ್ಲೆ ಕೋಡ್ ಬಂದ್ಬಿಡ್ತಾವ? ಜನಸಾಮಾನ್ಯರ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳಿದ ಮೇಲೆ ಯಾಕೆ ಇರ್ಬೇಕ್ರಿ? ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಐತಾ? ಒಂದು ಹಳ್ಳಿಯಲ್ಲಿ ಒಂದು ತಾಲೂಕಿಗೆ ಎಷ್ಟು ಹಳ್ಳಿ ಬರ್ತವೆ, ಎಷ್ಟು ರಾಜ್ಯ ಹೆದ್ದಾರಿ ಇದ್ದಾವೆ, ಜಿಲ್ಲಾ ಪಂಚಾಯತಿ ಎಷ್ಟು ದಾರಿಗಳಿದ್ದಾವೆ, ತಾಲೂಕು ಹೆದ್ದಾರಿಗಳು ಎಷ್ಟಿದ್ದಾವೆ, ಏನು ಕೆಲಸ ಮಾಡ್ಬೇಕು ಅಂತ ಕಾಮನ್ ಸೆನ್ಸ್ ಇಲ್ವಾ? ಇದನ್ನೆಲ್ಲ ರೈತರು ಬಂದು ದಾರಿ ನಿಂತ್ಕೊಂಡು ಇಷ್ಟು ಜನಕ್ಕೆ ತೊಂದರೆ ಆಗಂಗೆ ಮಾಡಿ ನಾವು ನಿಂತ್ಕೋಬೇಕಾ? ನಾವು ನಿಷ್ಠೂರ ಆಗ್ಬೇಕಾ? ಮತ್ತು ಏನಿದು ವ್ಯವಸ್ಥೆ? ನೀವು ಇಮಿಡಿಯೇಟಾಗಿ ಮಾಡ್ತೀರಾ ಅದು ನಿಮ್ಮ ಡಬಲಿ ಕರೆಸ್ತೀರಾ? ನಿಮ್ಮ ಡಬಲಿ ಯಾವ ಬಂದು ಸಭೆ ಮಾಡಿದ್ದಾರೆ, ಯಾವ ಕುಂದುಕೊರತೆ ಸಭೆ ಮಾಡಿದ್ದಾರೆ, ಯಾವ ಹಳ್ಳಿಗೆ ಬಂದಿದ್ದಾರೆ? ಮಾನ ಮರ್ಯಾದೆ ಐತೇನ್ರಿ? ಅಲ್ಲ, ಮಾನ ಮರ್ಯಾದೆ ಇದ್ರೆ ಈ ಕೆಲಸದಲ್ಲಿ ಇರ್ಬೇಕಾ? ನೀವು ಯಂಗ್ಸ್ಟರ್ಸ್ ಇದ್ದೀರಿ, ನೀವು ಕೂಡ ಈ ದಾರಿಯಲ್ಲಿ ಓಡಾಡ್ತೀರಿ, ನಿಮ್ಮ ಮಕ್ಕಳು ಎಲ್ಲರೂ ಓಡಾಡ್ತಾ ಇದಾರೆ, ನಿಮ್ಮ ಅಣ್ಣ ತಮ್ಮ ಆಗಿರ್ಬೋದು, ನಿಮ್ಮ ಸಂಬಂಧಿಕರಾಗಿರ್ಬೋದು. ಬಟ್ ದಾರಿಗಾಗಿ ನಾವು ಇಲ್ಲಿ ಬರ್ಬೇಕಾ? ನಮ್ಮವೇ 108 ಸಮಸ್ಯೆ. ನಮ್ಮ ಭತ್ತನ 1800 ರೂಪಾಯಿಗೆ ಕಾಲ ಕಸ ಒತ್ಕೊಂಡು ತಗೊಂಡೋಗಿದ್ದಾರೆ. ನಾವು ಜೀವನ ಮಾಡೋದೇ ಕಷ್ಟ ಐತಿ. ಮೆಕ್ಕೆಜೋಳನ 1800 ರೂಪಾಯಿಗೆ ತಗೊಂಡೋಗಿದ್ದಾರೆ. ನಾವು 75 ವರ್ಷ ಆದರೂ ಇನ್ನೂ ಕರೆ ಹಂಚ್ನಾಗ ಬದುಕ್ತಾ ಇದ್ದೇವೆ. ಪ್ರತಿಯೊಬ್ಬ ರೈತನೂ ಕೂಡ ಸಾಲದಿಂದ ಮುಕ್ತರಾಗ್ತಾ ಇರಲಿಲ್ಲ, ಎಲ್ಲ ಸಾಲ ಮಾಡ್ಕೊಂಡು ಸಾಯ್ತಾ ಇದ್ದಾವೆ. ನೇಣು ಹಾಕೋದೊಂದು ಬಾಕಿ ಉಳತ್ತೆ ಹಳ್ಳಿಗಳು. ಆದರೂ ಬದಲಾವಣೆ ಆಗಂಗಿಲ್ಲ. ಬೆಂಗಳೂರಿಗೆ ಏನು ಒತ್ಕೊಂಡು ಕುಣಿತೈತೇನ್ರಿ? ಬೆಂಗಳೂರು ಬಿಟ್ಟು ಯಾವೊಬ್ಬ ಅಧಿಕಾರಿನೂ ಬರಲ್ಲ, ರಾಜಕಾರಣಿನೂ ಬರಲ್ಲ. ಏನು ಅರ್ಥ ಇದೆ? ಮಾನ ಮರ್ಯಾದೆ ಐತೆ? ಈಗೇನು ಇಮಿಡಿಯೇಟ್ ಮಾಡಕ್ ಆಗತ್ತೆ ಇಲ್ರಿ? ಇನ್ನೊಂದು 2 ದಿವಸದಲ್ಲಿ ಅದು ಏನು ಗುಂಡಿಗಳಿದಾವೆ ಅದು ಮುಚ್ಚಕ್ಕೆ ನಾವು ಒಪ್ಪಿಗೆಪ್ಪ. ಇನ್ನು 2 ದಿನದಾಗ ಗುಂಡಿ ಮುಚ್ತಾರಂತೆ ಇವರು. ಯಜಮಾನ್ರಿ ಏನೋ ಹೇಳ್ತದ್ರಿ. ಏನ್ರಿ ಯಜಮಾನ್ರಿ? ಏನ್ರಿ ಸರ? ದೊಡ್ಡ ಗುಂಡಿಗಳು ಏನಿದಾವೆ ಅವನ್ನ ಕಾಂಕ್ರೀಟ್ ಹಾಕಿ ಏನು ಜಲ್ಲಿಗಳು ಹಾಕಿ ಟಾರ್ ಹಾಕ್ತಿರಲ್ಲ, ಆ ಟೈಪ್ ಟಾರ್ ಹಾಕಿ ಇಮ್ಮಿಡಿಯೇಟ್ ಪ್ರೊಸೆಸ್ ಮಾಡಿರಿ. ಆಮೇಲೆ ನಿಮ್ದು ಏನು ಪ್ರೊಸೀಡಿಂಗ್ಸ್ ಇದೆಯಲ್ಲ ಆ ಪ್ರೊಸೀಡಿಂಗ್ಸ್ ಪ್ರಕಾರನ ಮಾಡಿರಿ. ಬಟ್ ಆದರೆ ನಾವು ಈ ಬಾಗಿನ ಅರ್ಪಿಸಕ್ಕೆ ಹೋಗಿರೋದ್ರಿಂದ ಸಾಂಕೇತಿಕವಾಗಿ ಒಂದು 15 ಜನ ಬಂದಿದ್ದೇವೆ. ನಮ್ಮದು ದೊಡ್ಡ ಟೀಮ್ ಹಾಕ್ಯಂದು ನಾವು ಕಾರ್ಯಕ್ರಮ ಹಾಕಿರಿ, ಯಾವುದೇ ಕಾರಣಕ್ಕೆ ಮೇಲೆ ಎದ್ದಳಲ್ಲ. ಇದು ನಮಗೆಲ್ಲರಿಗೂ ಜವಾಬ್ದಾರಿ ಬೇಕಾಗಿದೆ. ಇವತ್ತು ಹಣ 10 ಲಕ್ಷ ಬಿಡುಗಡೆ ಆಗಿದೆ, 10 ಕೋಟಿ ಬಿಡುಗಡೆ ಆದರೆ 1 ಕೋಟಿ ನಮ್ಮ ಹಳ್ಳಿಗಳಿಗೆ ಮುಟ್ಟೋದಿಲ್ಲ. ಕಾರಣ ಏನು ಅಂತ ಯಾವ ರೈತನು ಪ್ರಶ್ನೆ ಮಾಡದೇ ಇದ್ದರೆ ನೀವು ಅಧೋಗತಿಗೆ ಹೋಗೋದು ಶಾಶ್ವತ. ಆದ್ದರಿಂದ ರಾಜಕಾರಣಿಗಳನ್ನು ನಂಬೋದಾಗಲಿ ಅಥವಾ ಅಧಿಕಾರಿಗಳನ್ನು ನಂಬಿ ನೀವು ನಿಮ್ಮ ಮನೆ ಕೂತ್ಕೊಳ್ಳೋದಾಗಲಿ. ಡಬಲ್ ರೋಡ್ ಮಾಡಲೇಬೇಕು. ಡಬಲ್ ರೋಡ್ ಮಾಡಿಲ್ಲ ಅಂತಂದರೆ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಯಾರು ಕೂಡ ಈ ರೋಡಿಗೆ ಬರಲ್ಲ. ಯಾಕಂದ್ರೆ ಅವರೆಲ್ಲ ಪ್ಲೈನ್ನಾಗ ಅಡ್ಡಾಡ್ತಾರೆ. ನಾವು ಹರಿಹರಕ್ಕೆ ಹೋಗ್ಬೇಕು, ದಾವಣಗೆರೆ ಹೋಗ್ಬೇಕು. ಆದ ಕಾರಣ ಎಲ್ಲೆಲ್ಲಿಂದನೇ ಬರ್ತಾಯಿದ್ದಾರೆ. ಚಿಕ್ಕಮಂಗ್ಳೂರು ಮೇನ್ ರೋಡ್ ಆಗಿರೋದ್ರಿಂದ ನಿಮಿಷಕ್ಕೆ ಸಾವಿರಾರು ಅಡ್ಡಾಡ್ತಿರ್ತಾವೆ. ದಯವಿಟ್ಟು ನೀವು ಒಟ್ಟಿಗೆ ಅನ್ನ ತಿಂದು ಮನ್ಸರಾದರೆ ಅರ್ಥ ಮಾಡ್ಕೊಂಡು ನಮ್ಮ ರೋಡ್ನ ನೆಟ್ಟು ಮಾಡ್ಬೇಕಂತೇಳಿ ಇಡೀ ನಮ್ಮ ಕರ್ನಾಟಕದಾಗ ಎಷ್ಟು ಜನ ನಾವು ಟ್ಯಾಕ್ಸ್ ಕಟ್ತಾ ಇದ್ದಾವಲ್ಲ ಟ್ಯಾಕ್ಸ್ ಅಂತವುಗಳೇ ಅದನ್ನು ನೀವು ದುಡ್ಡು ಕಟ್ಟಲಿಲ್ಲ ಅಂತಂದರೆ, ಈ ರೋಡ್ ಮಾಡಿಲ್ಲ ಅಂತಂದರೆ ಮುಂದಿನ ದಿನಗಳಿಗೆ ಭಾರಿ ಹೋರಾಟನ ನಮ್ಮ ರೈತ ಸಂಘ ಅಲ್ಲ ಪ್ರತಿಯೊಬ್ಬರು ಹೋರಾಡ್ತಾರೆ. ಯಾಕಂದರೆ ಸಾವಿರಾರು ಜನ ಮಕ್ಕಳು ನೋಡಿರಿ ಶಾಲೆ ವಾಹನ ನಿಂತ್ಕೊಂಡತ್ತೀವಿ. ನನ್ನ ಮಕ್ಕಳೇ ಇರೋದ್ರಾಗ ಬದಲಿ ಇಲ್ಲ ಅಂತ ನಿಮ್ಮ ನೋಡಿ ಬಂದೆ ನಾನು. ನಿಜವಾಗಲೂ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಇವತ್ತು ರೈತ ಸಂಘದವ್ರಿಗೆ. ಯಾಕಂದರೆ ಸಾರ್ವಜನಿಕರು ಇವತ್ತು ಯಾಕೆ ಪ್ರಶ್ನೆ ಮಾಡೋರಿಲ್ಲ ಈ ಜಿಲ್ಲೆದೊಳಗೆ, ಹಂಗಾಗಿಬಿಟ್ಟೈತೆ. ಯಾರು ಪ್ರಶ್ನೆ ಮಾಡೋಂತಾರಿಲ್ಲ ಅಂಥ ಒಂದು ಸಂದರ್ಭ ಇವತ್ತು ಈ ಜಿಲ್ಲೆ ಒಳಗೆ ಉಟ್ಕೊಂಡಿದೆ. ಅಟ್ಲೀಸ್ಟ್ ಇಂಥ ರೈತ ಸಂಘದವರಿಗೆ ಸಹಕಾರ ಮಾಡಿದರೆ ಖಂಡಿತ ಹೇಳ್ತಾನೆ ಒಳ್ಳೆಯದಾಗುತ್ತೆ. ಸಾರ್ವಜನಿಕರಿಗೋಸ್ಕರ ಇದು ಪ್ರಶ್ನೆ ಮಾಡ್ತಿದ್ರಿ. ನೀವೇನಲ್ಲ ಈ ಲಂಚ್ಕೋರರ ಪರವಾಗಿ ಯಾರ ಪರವಾಗಿ ನೀವು ಹೋರಾಟ ಮಾಡ್ತಿಲ್ಲ. ಇಲ್ಲಿ ಪಬ್ಲಿಕ್ ಇವತ್ತು ಸಾಯ್ತಿದ್ದಾರೆ, ಹಗಲು ರಾತ್ರಿ ಸಾಯ್ತಿದ್ದಾರೆ. ದಯಮಾಡಿ ಡಬಲ್ ಅವರೇ ನೀವು ಅಲ್ಲಿ AC ನಿಮ್ಮ ಕಾರ್ ಬಿಟ್ಟು ಬರ್ರಿ, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ, ಒಂದು ಟೈಮ್ ಪ್ರವಾಸ ಮಾಡಿರಿ. ಅಲ್ಲಿಂದ ಬಿಟ್ಟು ನಿಮ್ಮ AC ರೂಮ್ ಬಿಟ್ಟು ಬರ್ರಿ. ಇಲ್ಲಿ ಡಬಲ್ ಅವ್ರಿಗೆ ಹೇಳ್ತದಾನೆ, ಅವ್ರಿಗೂ ಕೂಡ ಹೇಳ್ತದಾನೆ. AC ರೂಮ್ಗಳು ಬಿಟ್ಟು ನೀವು ಇಲ್ಲಿ ಬಂದು ನೋಡಿರಿ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ. ಇವತ್ತು ಮಲೆಬೆನ್ನೂರು ಹರಿಹರ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಹೇಳಬಾರ್ದು ಅಂಥ ಪರಿಸ್ಥಿತಿ ಇವತ್ತಿದೆ ಸ್ನೇಹಿತರೆ. ಇವತ್ತು